ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 187 ಪಾಯಿಂಟ್ಸ್ ಗೇನ್ ಆಗಿ 57,808 ಕ್ಲೋಸ್ ಆದರೆ ನಿಫ್ಟಿ 53 ಪಾಯಿಂಟ್ಸ್ ಗೇನ್ ಆಗಿ 17,266 ಕ್ಲೋಸ್ ಆಗಿದೆ. ವರಸ್ ಬ್ಯಾಂಕ್ ನಿಫ್ಟಿ 33 ಪಾಯಿಂಟ್ಸ್ ಗೇನ್ ಆಗಿ 38,028 ರೂಪೀಸ್ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 0.68% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪ್ ಮಾತ್ರ 1.48% ಕರೆಕ್ಟ್ ಆಗಿದೆ. ಇವತ್ತು ಸೆನ್ಸೆಕ್ಸು, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಮೈಲ್ಡ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋ ಥರ ಡೇಟಾನಲ್ಲಿ ನಾವು ಮಾತಾಡ್ಕೊಂಡ್ರೂ ಇವತ್ತು ತುಂಬ ವೋಲ್ಟಿಲಿಟಿ ಸೆಷನ್ ಮಾರ್ಕೆಟಲ್ಲಿ ಕಾಣಿಸಿದೆ. ಮಾರ್ಕೆಟ್ ಓಪನಿಂಗಿಂದಾನೇ ಒಂದು ಸಿವಿಯರ್ ಸೆಲ್ ಆಫ್ ನಿಯರ್ ಟು 250 ಪಾಯಿಂಟ್ಸ್ ಹತ್ರ ಫಸ್ಟ್ ಹಾಫಲ್ಲಿ ಸೆಲ್ ಆಫ್, ಅಗೈನ್ 250 ಪಾಯಿಂಟ್ಸ್ ಹತ್ರ ರ್ಯಾಲಿ, ಅಗೈನ್ ಸೆಲ್ ಆಫ್, ಅಗೈನ್ ರಿಕವರಿ. ಈ ಥರ ಮಾರ್ಕೆಟು ಮಲ್ಟಿಪಲ್ ಟೈಮ್ಸು ಟಾಪ್ ಸೈಡ್ಗೆ ಬಾಟಮ್ ಸೈಡ್ಗೆ ಮೂವ್ ಆಗ್ತಾ ತುಂಬ ವೋಲ್ಟಿಲಿಟಿ ಆಗಿ ಇವತ್ತು ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿದೆ. ಆ್ಯಂಡ್ ಇವನ್ ಇವತ್ತು ಮಾರ್ಕೆಟ್ ಈ ಥರ ಇಷ್ಟೊಂದು ಸ್ವಿಂಗ್ ಆಗೋದಕ್ಕೆ ರೀಸನ್ಸ್ ಏನಂತ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಕಾಣಿಸಿರೋ ಡೇಟಾ ನೀವು ಗಮನಿಸಿದ್ರೆ RBI ಪಾಲಿಸಿ ಮೀಟಿಂಗ್ ಔಟ್ಕಮ್ ಫೆಬ್ 10th ಬರುತ್ತೆ ಅಂತ, ಆ್ಯಂಡ್ ಅದರಲ್ಲಿ ಬಡ್ಡಿ ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಮಾರ್ಕೆಟ್ನಲ್ಲಿ ಸೆಲ್ ಆಫ್ ಬರ್ತಾ ಇದೆ ಅಂತ. ಸೆಕೆಂಡ್ ಪಾಯಿಂಟು, ಕ್ರೂಡ್ ಆಯಿಲ್ ಪ್ರೈಸಸ್ಸು 7 years ಹೈಗೆ ಟಚ್ ಆಗ್ತಿದೆ ಅಂತ. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೀತಾ ಇದ್ದರೆ ಅದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ ಅಂತ. ಆ್ಯಂಡ್ ತುಂಬ ಟೈಮಿಂದನೂ ನಮಗೆ FIs ಮಾತ್ರ ಸೆಲ್ ಮಾಡ್ತಾ ಇದ್ರಲ್ವ, ಆ ಪಾಯಿಂಟಲ್ಲಿ DIs ಸಪೋರ್ಟ್ ಮಾಡ್ತಾ ಇದ್ರು. ಆದರೆ ನಿನ್ನೆ DIs ಸೆಲ್ ಸೈಡ್ಗೆ ನಮಗೆ ನಿನ್ನೆ ಕಾಣಿಸಿರೋ ಕಾರಣವಾಗ್ಲೂ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರು ಒಂದು ರೀಸನ್ ಅನ್ನೋ ಥರ ಮನಿ ಕಂಟ್ರೋಲ್ ಅವರು ಡೇಟಾ ಪಬ್ಲಿಷ್ ಮಾಡ್ತಿದ್ದಾರೆ. ಬಟ್ ಈ ಪಾಯಿಂಟ್ಸ್ ಎಲ್ಲ ಯಾವುದೂ ಸ್ಟ್ರಾಂಗ್ ರಿಲೆವೆಂಟ್ ಪಾಯಿಂಟ್ಸ್ ಅಂತೂ ಅಲ್ಲ. ಮೀನ್ಸ್ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ಸಿಂದಾನೇ ಮಾರ್ಕೆಟ್ ಈ ಥರ ವೋಲ್ಟಿಲಿಟಿ ಆಗಿ ಇದೆ ಅಂತ ಹೇಳೋದಕ್ಕೆ ಆಗಲ್ಲ. ನಾನು ನಿನ್ನೆ ವಿಡಿಯೋದಲ್ಲೂ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಲಾಸ್ಟ್ 3 months ಆಲ್ಮೋಸ್ಟ್ ನವಂಬರಿಂದಾನು ಮಾರ್ಕೆಟಲ್ಲಿ ಈ ಥರ ಸೆಷನ್ಸೇ ಕಾಣಿಸ್ತಾ ಇದೆ. ಮಾರ್ಕೆಟ್ ಒಂದು ಡೈರೆಕ್ಷನಲ್ಲಿ ಹೆವಿಯಾಗಿ ಫಾಲ್ ಆಗ್ತಾ ಇರೋ ಥರ ಕಾಣಿಸ್ತೆ, ಬಟ್ ಒಂದು ಪಾಯಿಂಟ್ ಹತ್ರದಿಂದ ಸಪೋರ್ಟ್ ತಗೊಂಡು ಅಗೈನ್ ಯೂನಿ ಡೈರೆಕ್ಷನಲ್ಲಿ ವಿ ಶೇಪಲ್ಲಿ ಮಾರ್ಕೆಟ್ ರಿಕವರಿ ಆಗ್ತಾ ಕಾಣಿಸ್ತಾ ಇದೆ. ಆ್ಯಂಡ್ ಇಂಟ್ರಾಡೇ ಸೆಕ್ಷನಲ್ಲೂ ಇವತ್ತು ನಾವು ನೋಡೋಂಗಾದ್ರೆ ಮಾರ್ಕೆಟ್ ವಿ ಶೇಪಲ್ಲಿ ಫಾಲ್ ಆಗ್ತಾ ಇರೋದು, ರ್ಯಾಲಿ ಆಗ್ತಾ ಇರೋದು ಲಾಸ್ಟ್ 3 to 4 months ನಮಗೆ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆಗಿ ಕಾಣಿಸ್ತಾ ಇದೆ. ಅದರಿಂದ ಈ ಥರ ಮಾರ್ಕೆಟ್ಸ್ನಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನೋ ಕಾನ್ಸೆಪ್ಟ್ ನಮಗೆ ಇಂಪಾರ್ಟೆಂಟ್, ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇವನ್ ಒಂದು ವೇಳೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ಸ್ಟಾರ್ಟಿಂಗಲ್ಲೇ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದ್ರು ಅದನ್ನು ರೆಸ್ಪೆಕ್ಟ್ ಮಾಡ್ತಾ, ಬಿಕಾಸ್ ಇಷ್ಟು ಫಾಲ್ ಆಗ್ತಿರೋ ರ್ಯಾಲಿಯಲ್ಲಿ ನಾವು ಏನಾದರೂ ಸ್ವಲ್ಪ ಡಿಸ್ಪ್ಲೈನ್ ಇಲ್ಲ ಅಂದ್ರೂ ಹ್ಯೂಜ್ ಕ್ಯಾಪಿಟಲ್ನ ಲಾಸ್ ಆಗಬೇಕಾಗಿರುತ್ತೆ. ಆದ್ದರಿಂದ ಸ್ಟಾಪ್ ಲಾಸ್ ಒಂದು ವೇಳೆ ಹಿಟ್ ಆದರೆ ಅದನ್ನು ರೆಸ್ಪೆಕ್ಟ್ ಮಾಡೋದು, ಒಂದು ವೇಳೆ ಪ್ರಾಫಿಟಲ್ಲಿದ್ದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಇರೋದು, ಆ ಥರ ಮಾಡೋ ಕಾರಣದಿಂದಾನೇ ಈ ಥರ ಮಾರ್ಕೆಟ್ಸಲ್ಲಿ ಟ್ರೇಡರ್ಸು ಪ್ರಾಫಿಟ್ ಎಬಿಲಿಟಿನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಆ್ಯಂಡ್ ಇನ್ನೊಂದು ಇವತ್ತು ನೀವು ಗಮನಿಸಿದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್ ಸ್ವಲ್ಪ ಮೈಲ್ಡ್ ಪಾಸಿಟಿವ್ ಆಗಿ ಕ್ಲೋಸ್ ಆದರೂ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸಲ್ಲಿ ನಮಗೆ ಸೆಲ್ಲಿಂಗ್ ಕಾಣಿಸಿದೆ. ಪರ್ಟಿಕ್ಯುಲರ್ ಆಗಿ ಸ್ಮಾಲ್ ಕ್ಯಾಪ್ ಸ್ಪೇಸ್ನಲ್ಲಿ ಆಲ್ಮೋಸ್ಟ್ 1.7% ಹತ್ರ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಫಾಲ್ ಆಗಿದೆ. ಅಂಡ್ ಇನ್ನೊಂದು ನೀವು ಇವತ್ತು ಗಮನಿಸಿದ್ರೆ ಮಾರ್ಕೆಟ್ ಮೆಜಾರಿಟಿ HDFC ಟ್ವಿನ್ ಶೇರ್ಸ್ ಲೈಕ್ HDFC ಬ್ಯಾಂಕ್ನಲ್ಲಿ ತುಂಬ ಸೆಲ್ ಆಫ್, ಆ್ಯಂಡ್ FIs ಹೋಲ್ಡ್ ಮಾಡಿರೋ ಸ್ಟಾಕ್ಸಲ್ಲಿ ಇವತ್ತು ಮೆಜಾರಿಟಿ ಸೆಲ್ ಆಫ್ ಕಾಣಿಸಿದೆ. ಇದೇನು ಹೊಸದೇನಲ್ಲ, ನಮಗೆ FIs ಸೆಲ್ ಸೈಡ್ ಇದ್ದಾರೆ, ಬಟ್ ಎಷ್ಟು ಇಂಟೆನ್ಸಿಟಿ ಲೈಕ್ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋ ಆವ್ರೇಜ್ ನಂಬರ್ ಅಲ್ಲದ್ರೆ ನಿಯರ್ಲಿ 3,000 crores, ಅದಕ್ಕಂದ್ರೆ ಜಾಸ್ತಿ ಹೆವಿಯಾಗಿ ಸೆಲ್ ಆಫ್ ಇರುತ್ತಾ, ಇಲ್ಲಾಂದರೆ ಅದಕ್ಕಂದ್ರೆ ಬಿಲೋ ಸೆಲ್ ಆಫ್ ಇರುತ್ತಾ ಅನ್ನೋದು ಇವತ್ತು FIs DS ಡೇಟಾನಲ್ಲಿ ನಾವು ಅಪ್ಡೇಟಲ್ಲಿ ಗಮನಿಸಬೇಕು. ಇನ್ಫ್ಯಾಕ್ಟ್ ನಿನ್ನೆ ಮಾರ್ಕೆಟ್ ಫಾಲ್ ಆಗಿರೋ ಇಂಟೆನ್ಸಿಟಿಗೆ FIs ತುಂಬ ಸೆಲ್ಲಿಂಗ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ FIs ಸೆಲ್ಲಿಂಗ್ ನಾರ್ಮಲ್ ಆಗಿದೆ, ಇನ್ಫ್ಯಾಕ್ಟ್ ಬಿಲೋ ನಾರ್ಮಲ್ ಆಗಿದೆ. ಆದರೆ DIs ಇಲ್ಲಿವರೆಗೂ ಪಾಸಿಟಿವ್ ಆಗಿ ಹಣ ಇಡ್ತಿದ್ರಲ್ವ, ಅವರು ಈಗ ಎಕ್ಸಿಟ್ ತಗೋಂತ ಸೆಲ್ ಆಫ್ ಮಾಡ್ತಾ ಇರೋದು ಮಾರ್ಕೆಟ್ ಇನ್ನೊಂದು ಬೇಸ್ ಸಪೋರ್ಟ್ ಇಲ್ದರ ಇಷ್ಟೊಂದು ಫಾಲ್ ಆಗೋದಕ್ಕೆ ರೀಸನ್ ಆಗಿದೆ. ನೆಕ್ಸ್ಟು ಟಾಟಾ ಪವರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 7% ವರೆಗೂ ಫಾಲ್ ಆಗಿದೆ. ಏನಕ್ಕೆ ಫಾಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ನಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮಲ್ಲಿ ನೋಡಿದ್ರೆ ಹೊಸ ಡೇಟಾ ಕಾಣಿಸ್ತಾ ಇದೆ. CEA ಪ್ರೊಜೆಕ್ಷನ್ ಪ್ರಕಾರ ನೆಕ್ಸ್ಟ್ 10 years ವರೆಗೂ ಯಾವ ಕೋಲ್ ಎನರ್ಜಿ ಪ್ರಾಜೆಕ್ಟ್ನು ಇಂಡಿಯಾದಲ್ಲಿ ಬಿಲ್ಡ್ ಮಾಡೋದಕ್ಕೆ ಪಾಸಿಬಿಲಿಟಿ ಇಲ್ಲ ಅಂತ. ಪವರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿರೋ ಹತ್ರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಅಂತೂ ನಮಗೆ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಮೋಸ್ಟ್ ಆಫ್ ದ ಪವರ್ ಸ್ಟಾಕ್ಸು ಇವತ್ತು ನಮಗೆ ಸೆಲ್ಲಿಂಗ್ ಕಾಣಿಸಿದೆ. ನಾಳೆ ನಮಗೆ ಟಾಟಾ ಪವರ್ ರಿಸಲ್ಟ್ಸ್ ಬರ್ತಾ ಇದೆ. ವೀಕ್ ರಿಸಲ್ಟ್ಸ್ ಇರ್ಬೋದು ಅಂತ ಆಂಟಿಸಿಪೇಟ್ ಮಾಡಿ ಸ್ಟಾಕ್ ಇವತ್ತು ಫಾಲ್ ಆಗಿರ್ಬೋದು. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ರೀಸೆಂಟಾಗಿ ARC ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಲ್ಲ, ಬ್ಲೂಮ್ಬರ್ಗ್ ಅವರು ಈಗ ರಿಪೋರ್ಟ್ ಮಾಡ್ತಿರೋದು ಪ್ರೈವೇಟ್ ಈಕ್ವಿಟಿ ಫರ್ಮ್ ಆಗಿರೋ ಅಡ್ವೆಂಟ್ ಇಂಟರ್ನ್ಯಾಷನಲ್ ಅವರು ಎಸ್ ಬ್ಯಾಂಕ್ನಲ್ಲಿ 7,500 crores ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎಸ್ ಬ್ಯಾಂಕ್ ಜೊತೆ ಡಿಸ್ಕಷನಲ್ಲಿ ಇದ್ದಾರೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಎಸ್ ಬ್ಯಾಂಕು ಪ್ರೆಸೆಂಟ್ ಮಾರ್ಕೆಟ್ ಕ್ಯಾಪಿಟಲ್ ನಿಯರ್ ಟು 35,000 crores. 35,000 crores ವ್ಯಾಲ್ಯೂ ಮಾರ್ಕೆಟ್ ಕ್ಯಾಪಿಟಲ್ ಇರೋ ಕಂಪನಿನಲ್ಲಿ ಯಾರಾದರೂ ಬಂದು 7,500 crores ಹತ್ರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಯರ್ ಟು 22% ಹತ್ರ ಎಸ್ ಬ್ಯಾಂಕ್ನಲ್ಲಿ ಈಕ್ವಿಟಿ ತಗೋಬೇಕು ಅನ್ಕೊಂಡ್ರೆ, ಏನಕ್ಕೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಬ್ಯಾಂಕ್ನಲ್ಲಿ ಮೋರ್ ದ್ಯಾನ್ 5% ಕ್ಯಾಪಿಟಲ್ ಒಬ್ಬರು ರೈಸ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಖಚಿತವಾಗಿ RBI ಅನುಮತಿ ತಗೋಬೇಕು. RBI ಅಪ್ರೂವಲು ಈ ಡೀಲ್ಗೆ ಅವಸರ ಆಗುತ್ತೆ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಸೋರ್ಸಿಂದ ಬಂದಿರೋ ಅಪ್ಡೇಟು, ಇದು ಅಫಿಷಿಯಲ್ ಅಪ್ಡೇಟ್ ಅಂತೂ ಅಲ್ಲ.
ಈ ಡೀಲ್ ರಿಲೇಟೆಡ್ ಆಗಿ ಗೊತ್ತಿರೋರು ಇವ್ರಿಗೆ ಅಪ್ಡೇಟ್ ಮಾಡಿರೋ ಥರ ಬ್ಲೂಮ್ಬರ್ಗ್ ಅವರು ಈವನ್ ಎಕನಾಮಿಕ್ಸ್ ಟೈಮ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಒಂದು ಪಾಯಿಂಟ್ನಲ್ಲಿ ಎಸ್ ಬ್ಯಾಂಕ್ ಕ್ರಿಟಿಕಲ್ ಕಂಡೀಷನ್ ಇರುವಾಗ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಎಲ್ಲಾನು ಮುಂಚೆ ಬಂದು ಎಸ್ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡಿ ಅವ್ರ ಶೇರ್ನ ರೈಸ್ ಮಾಡಿದ್ದಾರೆ. ಸೊ ಈ ಥರ ಮೋಸ್ಟ್ ಆಫ್ ದ ಬ್ಯಾಂಕ್ಸು ಮಾರ್ಚ್ 31, 2020 ಟೈಮ್ಗೆ ಹೋಲ್ಡ್ ಮಾಡಿರೋ ಶೇರ್ನ ರೀಸೆಂಟಾಗಿ ಎಸ್ ಬ್ಯಾಂಕ್ ಅವರು ಪೋಸ್ಟ್ ಮಾಡಿ ರಿಸಲ್ಟ್ಸ್ ರಿಲೇಟೆಡ್ ಆಗಿ ಇವ್ರು ಮೆನ್ಷನ್ ಮಾಡೋ ಶೇರ್ಗೆ ಡಿಫ್ರೆನ್ಸ್ ನೀವು ಗಮನಿಸಬಹುದು. ಸ್ಟೇಟ್ ಬ್ಯಾಂಕ್ ಅವರು ಅವ್ರ ಶೇರ್ ಭಾಗನ ಕಮ್ಮಿ ಮಾಡ್ಕೊತಾ ಇದ್ದಾರೆ. ಸ್ಟೇಟ್ ಬ್ಯಾಂಕ್ ಅಂತಾನೆಲ್ಲ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಪ್ರೀವಿಯಸ್ ಆಗಿ ಇನ್ವೆಸ್ಟ್ ಮಾಡಿರೋ ಒಂದು ಪ್ರತಿಯೊಂದು ಬ್ಯಾಂಕನು ಅದಾದಮೇಲೆ ಬಂದಿರೋ ಟೈಮ್ಸಲ್ಲಿ ಎಸ್ ಬ್ಯಾಂಕ್ನಲ್ಲಿ ಅವ್ರ ಭಾಗಕ್ಕೆ ಸಂಬಂಧಪಟ್ಟ ಶೇರ್ಸ್ನ ಕಮ್ಮಿ ಮಾಡ್ಕೊತಾ ಬರ್ತಿದ್ದಾರೆ. ನೆಕ್ಸ್ಟು IRCTC ಬಗ್ಗೆ ಮಾತಾಡ್ಕೊಳ್ಳೋಣ. IRCTC ಮಾರ್ಕೆಟ್ ಕ್ಲೋಸ್ ಆದಮೇಲೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ಜೊತೆಗೆ ಡಿವಿಡೆಂಡ್ನು ಡಿಕ್ಲೇರ್ ಮಾಡಿದ್ದಾರೆ. ₹2 ಪರ್ ಶೇರ್ನ ಡಿವಿಡೆಂಡು ಅದರ ರಿಲೇಟೆಡ್ ರಿಕಾರ್ಡ್ ಡೇಟು 18 ಫೆಬ್ರವರಿ. ಇವ್ರ ನಂಬರ್ಸ್ನ ಗಮನಿಸಿದ್ರೆ ಇಯರ್ ಕಂಪ್ಯಾರಿಸನಲ್ಲೂ ನಂಬರ್ ಸ್ಟ್ರಾಂಗ್ ಆಗೇ ಇದೆ. ಬಟ್ ಕ್ವಾರ್ಟರ್ನಲ್ಲೂ ಗಮನಿಸಿದ್ರೆ ನಮಗೆ ಸ್ವಲ್ಪ ಬೆಟರ್ ವ್ಯೂ ಇರುತ್ತೆ. ಸೊ ರೆವೆನ್ಯೂಸ್ನಲ್ಲಿ ಲಾಸ್ಟ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ 33% ಬೆಳೀತಾ ಇದ್ರೆ ಇವ್ರ ಆಪರೇಟಿಂಗ್ ಸೈಡ್ ಎಬಿಟಾ 32%. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇವರು ಮಾರ್ಜಿನ್ಸ್ ಸ್ವಲ್ಪ ಅವ್ರಿಗೂ ಕಾಂಟ್ರಾಕ್ಟ್ ಆಗ್ತಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ ಲಾಸ್ಟ್ ಕ್ವಾರ್ಟರ್ 52.2, ಅದರ ಜೊತೆ ಕಂಪೇರ್ ಮಾಡಿ ಸ್ವಲ್ಪ ಡೌನ್ ಆಗ್ತಾ ಪ್ರೆಸೆಂಟು 51.6 ಹತ್ತಿರ ಮಾರ್ಜಿನ್ಸ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಸೊ ಈ ಥರ ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡ್ತಾ ಡಿವಿಡೆಂಡ್ನು ಶೇರ್ ಹೋಲ್ಡರ್ಸ್ಗೆ ₹2 ಪರ್ ಶೇರ್ IRCTC ಅವರು ಡಿಕ್ಲೇರ್ ಮಾಡಿದ್ದಾರೆ. ನೆಕ್ಸ್ಟು TVS ಅವರು ಅವ್ರ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆ ನಂಬರ್ಸ್ ಯಾವ ಥರ ಇದೆ ಅಂತ ಒಂದು ಗಮನಿಸಿದ್ರೆ ಪರ್ಟಿಕ್ಯುಲರ್ ಆಗಿ ಮಾರ್ಜಿನ್ಸ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನಲ್ಲಿ ಕಾನ್ಸ್ಟೆಂಟ್ ಆಗಿ ಡಬಲ್ ಡಿಜಿಟ್ನ ಮೇಂಟೈನ್ ಮಾಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಿರೋ ಪ್ರಕಾರ ಇಲ್ಲಿವರೆಗೂ ಇಷ್ಟು ನಂಬರ್ಸ್ನ ಪೋಸ್ಟ್ ಮಾಡಿಲ್ಲ ಅಂತ. ಅಂಡ್ ಈವನ್ ಕಮಾಡಿಟಿ ರಿಲೇಟೆಡ್ ಆಗಿ ಪ್ರೈಸಸ್ ಬೆಳೀತಾ ಇದ್ರು, ಸೆಮಿ ಕಂಡಕ್ಟರ್ಸ್ ಶಾರ್ಟೇಜ್ ಇದ್ರು ಮಾರ್ಜಿನ್ಸ್ ನಾವು ಸ್ಟೇಬಲ್ ಆಗಿ ಮೇಂಟೈನ್ ಮಾಡಿದೀವಿ ಅಂತ. ಅಂಡ್ ಫರ್ದರ್ನು ಆ ಸೆಗ್ಮೆಂಟ್ನಲ್ಲಿ ಮೀನ್ಸ್ ಮಾರ್ಜಿನ್ ಸೆಗ್ಮೆಂಟ್ ಸ್ಟೆಬಿಲಿಟಿ ಕಾಣಿಸುತ್ತೆ ಅಂತ ಮ್ಯಾನೇಜ್ಮೆಂಟ್ ಮಾಡಿರೋ ಕಮೆಂಟ್ಸ್ ಇಂದ ನಾವು TVS ಮೋಟಾರ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ಬಯೋಕಾನ್ ಅವ್ರಿಗೆ US FDA ಇಂದ ಪೊಸೊಕೊಂಜೋಲ್ ರಿಲೇಟೆಡ್ ಆಗಿ ಅಪ್ರೂವಲ್ ಸಿಕ್ಕಿದೆ ಅಂತ. ಈ ಡ್ರಗ್ನಲ್ಲಿ ಫಂಗಲ್ ಇನ್ಫೆಕ್ಷನ್ ಟ್ರೀಟ್ ಮಾಡಬಹುದು ಅಂತ. ಪರ್ಟಿಕ್ಯುಲರ್ ಆಗಿ ಯಾರೆಲ್ಲಾದರೂ ಇಮ್ಯುನಿಟಿ ವೀಕ್ ಆಗಿರುತ್ತಲ್ಲ ಅವ್ರಿಗೆ ಬರೋ ಫಂಗಲ್ ಇನ್ಫೆಕ್ಷನ್ಸ್ಗೆ ತುಂಬ ಅಗ್ರೆಸಿವ್ ಆಗಿರುತ್ತೆ. ಇಮ್ಯುನಿಟಿ ತುಂಬ ವೀಕ್ ಆಗಿರೋ ಅವರಲ್ಲಿ ಈ ಥರ ಅವ್ರಿಗೆ ಈ ಡ್ರಗ್ಸ್ ಯೂಸ್ ಆಗುತ್ತೆ ಅಂತ. ಅದರ ರಿಲೇಟೆಡ್ ಆಗಿ ಇವರಿಗೆ US FDA ಅಪ್ರೂವ್ ಬಂದಿದೆ ಅಂತ ಹೇಳಿದ್ರಿಂದ ಈ ಡ್ರಗ್ನ ಇವರು USಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟು ಗ್ಲೋಬಲ್ ಸ್ಪಿರಿಟ್ಸ್. ಈ ಸ್ಟಾಕ್ ಏನಕ್ಕೆ ಇವತ್ತು ಇಷ್ಟೊಂದು ಫಾಲ್ ಆಗಿದೆ, 7% ಏನಕ್ಕೆ ಫಾಲ್ ಆಗಿದೆ ಅಂತ ರೀಸನ್ ಏನು ಅಂತ ಕೇಳ್ತಿದ್ದಾರೆ. ಸ್ಟಾಕ್ ಫಾಲ್ಗಂತೂ ರೀಸನ್ ಏನೂ ಇಲ್ಲ. ಸ್ವಲ್ಪ ಟೈಮ್ಸ್ ಮಾರ್ಕೆಟ್ ಯಾವುದಾದ್ರೂ ರೀಸೆಂಟ್ ಟೈಮ್ಸ್ನಲ್ಲಿ ತುಂಬ ಜಾಸ್ತಿ ರ್ಯಾಲಿ ಆಗಿರುತ್ತಲ್ಲ, ಸ್ವಲ್ಪ ಪರ್ಸೆಂಟ್ ಫಾಲ್ ನಮಗೆ ರೆಗ್ಯುಲರ್ ಆಗಿ ಮಾರ್ಕೆಟಲ್ಲಿ ಕಾಣಿಸೋ ಸಿನಾರಿಯೋನೇ. ನೆಕ್ಸ್ಟ್ ಇವತ್ತು ಮಾರ್ನಿಂಗು ಒಕಾರ್ಡಿಂದ ಒಂದು ಅಪ್ಡೇಟ್ ಬಂದಿದೆ. ಇವರಿಗೆ 100 ಮಿಲಿಯನ್ ಡೋಸಸ್ ಆಫ್ ಸ್ಪೂತ್ನಿಕ್ ವ್ಯಾಕ್ಸಿನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇಂದ ಅಪ್ರೂವಲ್ ಬಂದಿರೋ ಥರ ಹೇಳ್ತಿದ್ದಾರೆ. ಈ 100 ಮಿಲಿಯನ್ ಸ್ಪೂತ್ನಿಕ್ ವ್ಯಾಕ್ಸಿನಲ್ಲಿ 80 ಮಿಲಿಯನ್ ಡೋಸಸ್ ಸ್ಪೂತ್ನಿಕ್ ಲೈಟ್ ಅಂಡ್ 20 ಮಿಲಿಯನ್ ಡೋಸಸ್ ಸ್ಪೂತ್ನಿಕ್ ವಿ ಕಾಂಪೋನೆಂಟ್ ಆಗಿ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ABB ಇಂಡಿಯಾ ಅಂತ ಒಂದು ಅಪ್ಡೇಟ್ ಬಂದಿದೆ. ಇವರು ಎಫಿಷಿಯಂಟ್ ಎನರ್ಜಿ ಮ್ಯಾನೇಜ್ಮೆಂಟ್ಗೋಸ್ಕರ ವೈಡ್ ರೇಂಜ್ ಆಫ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಸ್ಮಾರ್ಟ್ ಮೀಟರಿಂಗ್ ಸೊಲ್ಯೂಷನ್ ಆಫರ್ ಮಾಡೋ ಥರ ಇವರು ಈ ಆಫರ್ ಮಾಡೋ ಈ ವೈಡ್ ರೇಂಜ್ ಸ್ಮಾರ್ಟ್ ಮೀಟರಿಂಗ್ ಸೊಲ್ಯೂಷನ್ ಅಕ್ರಾಸ್ ಇಂಡಸ್ಟ್ರಿಯಲ್, ಕಮರ್ಷಿಯಲ್ ಅಂಡ್ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ನಲ್ಲಿ ಲೋ ಟು ಮೀಡಿಯಂ ವೋಲ್ಟೇಜ್ ಅಪ್ಲಿಕೇಶನ್ಗೆ ಆಲ್ ರಿಕ್ವೈರ್ಮೆಂಟ್ ಕವರ್ ಮಾಡೋ ಥರ ಅಂಡ್ ಇವರು ಡಿಸೈನ್ ಮಾಡಿರೋ ಮೀಟರ್ಸ್ಗೆ ಬೇಸಿಕ್ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್ ಮೆಜರ್ಮೆಂಟ್ ಇಂದ ಅಡ್ವಾನ್ಸ್ಡ್ ಪವರ್ಫುಲ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ಗೆ ಆಲ್ ಲೀಡ್ಸ್ ಕವರ್ ಮಾಡೋ ಥರ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ದಿಲೀಪ್ ಬಿಲ್ಡ್ಕಾನ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರಿಗೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 1060 crores ಪ್ರಾಜೆಕ್ಟ್ ವಿನ್ ಆಗಿರುತ್ತಾರೆ. ಅಂಡ್ ಈ ಪ್ರಾಜೆಕ್ಟ್ ಒಂದು ಕಂಪ್ಲೀಷನ್ ಪೀರಿಯಡ್ 24 months ಆಗಿ ಅಂಡ್ ಇದರದ ಆಪರೇಷನಲ್ ಪೀರಿಯಡ್ 15 years ಆಗಿ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಎಕ್ಸಾರೋ ಟೈಲ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ಗುಜರಾತ್ ನಲ್ಲಿರುವಂತಹ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಕ್ಸ್ಪಾನ್ಷನ್ ಪ್ಲಾನ್ ಅನೌನ್ಸ್ ಮಾಡಿದ್ದಾರೆ. ಈ ಪ್ಲಾಂಟ್ ನಲ್ಲಿ ಲಾರ್ಜ್ ಗ್ಲೇಜ್ಡ್ ವೆಟ್ರಿಫೈಡ್ ಟೈಲ್ಸ್ ನ ಸ್ಲ್ಯಾಬ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಟಲಿಯಿಂದ ಸ್ಕ್ಯಾಮಿ ಕಂಟಿನ್ಯೂ ಟೆಕ್ನಾಲಜಿ ಬೇಸ್ಡ್ ಪ್ರೆಸ್ ನ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ಅಂಡ್ ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅಪ್ರಾಕ್ಸಿಮೇಟ್ಲಿ 30 crores ವರೆಗೂ ಆಗತ್ತೆ ಅಂತ. ಅಂಡ್ ಈ ನ್ಯೂ ಇನ್ಸ್ಟಾಲೇಷನ್ ಕಂಪನಿ ಒಂದು ಔಟ್ಪುಟ್ ನ ಡಬಲ್ ಮಾಡತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋ ತರ ಇವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್ ಬೋರೋಸಿಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವ್ರು ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ ಫ್ಲಾಟ್ ಆಗಿದ್ದು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಬಟ್ ಸ್ಟಾಕ್ ರೀಸೆಂಟ್ ಟೈಮ್ಸ್ ಸ್ವಲ್ಪ ಜಾಸ್ತಿ ರ್ಯಾಲಿ ಆಗಿರೋ ಕಾರಣವಾಗಿ ವ್ಯಾಲ್ಯೂಯೇಷನ್ ಪ್ರೆಸೆಂಟ್ ಪೋಸ್ಟ್ ಮಾಡೋ ನಂಬರ್ಸ್ ಜಸ್ಟಿಫೈ ಇಲ್ದಿರೋ ಕಾರಣವಾಗಿ ಸ್ಟಾಕ್ ಪ್ರೈಸ್ ಇವತ್ತು 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ 5% ಲೋಯರ್ ಸರ್ಕ್ಯೂಟ್ ರಿಸಲ್ಟ್ಸ್ ಅಂತಾನೆಲ್ಲ ಇವರು ಇಂಟ್ರೆಸ್ಟಿಂಗ್ ಡಿಮರ್ಜರ್ ನ ಅನೌನ್ಸ್ ಮಾಡಿದ್ದಾರೆ. ಬೋರೋಸಿಲ್ ಟೆಕ್ನಾಲಜೀಸ್ ಅವರು 2016 ನಲ್ಲಿ ಕ್ಲಾಸ್ ಪ್ಯಾಕ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ರಿಲೇಟೆಡ್ ಆಗಿ ಶೇರ್ ನ ಅಕ್ವೈರ್ ಮಾಡಿದ್ದಾರೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಪ್ಯಾಕ್ ಲಿಮಿಟೆಡ್ ರಿಲೇಟೆಡ್ ಆಗಿ ಶೇರ್ ನ ಜಾಸ್ತಿ ಮಾಡ್ಕೊಂತ ಬಂದಿದ್ದಾರೆ. ಈಗ ಇವರು ಮೆನ್ಷನ್ ಮಾಡ್ತಿರೋದು ಈ ಬೋರೋಸಿಲ್ ಟೆಕ್ನಾಲಜೀಸ್ ಇಂದ
ಕ್ಲಾಸ್ ಪ್ಯಾಕ್ ಲಿಮಿಟೆಡ್ ನ ಡಿಮಾರ್ಜನ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಗೊಂಡ್ಬರ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಎಕ್ಸಿಸ್ಟಿಂಗ್ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಅಲ್ಲಿ ಕಂಪನಿನಿಂದ ಒಂದು ಬಿಸಿನೆಸ್ ಸಪರೇಟ್ ಮಾಡಿ ಕಂಪನಿ ಮಾರ್ಕೆಟ್ ಬಂದು ಲಿಸ್ಟ್ ಆಗ್ತಿದೆ ಅಂದ್ರೆ ಸಪರೇಟ್ ಅಲ್ಲಿ ಮಾರ್ಕೆಟ್ ಬಂದು ಲಿಸ್ಟ್ ಆಗ್ತಿರೋ ಕಂಪನಿ ರಿಲೇಟೆಡ್ ಆಗಿ ಶೇರ್ಸ್ ನ ಎಕ್ಸಿಸ್ಟಿಂಗ್ ಆಗಿರೋ ಕಂಪನಿ ಶೇರ್ ಹೋಲ್ಡರ್ಸ್ ಗೆ ಬರುತ್ತೆ. ಅದರಲ್ಲಿ ಭಾಗವಾಗಿ ಇವರು ಮೆನ್ಷನ್ ಮಾಡ್ತಿರೋದು ಬೋರೋಸಿಲ್ ಅಲ್ಲಿ ಯಾರಿಗಾದ್ರೂ 4 ಶೇರ್ಸ್ ಹೋಲ್ಡ್ ಮಾಡ್ತಾರಲ್ಲ, ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಡ್ ಆಗೋ ಕ್ಲಾಸ್ ಪ್ಯಾಕ್ ಸಂಬಂಧಿಸಿರೋ 3 ಶೇರ್ಸ್ ಅವ್ರಿಗೆ ಅಲರ್ಟ್ ಆಗತ್ತೆ ಅಂತ. 4 ಬೋರೋಸಿಲ್ ಟೆಕ್ನಾಲಜಿ ಶೇರ್ಸ್ ಗೆ 3 ಕ್ಲಾಸ್ ಪ್ಯಾಕ್ ಶೇರ್ಸ್ ಶೇರ್ ಹೋಲ್ಡರ್ಸ್ ಗೆ ಕ್ರೆಡಿಟ್ ಆಗತ್ತೆ ಅಂತ ಮ್ಯಾನೇಜ್ಮೆಂಟ್ ಅಂತೂ ಅಪ್ಡೇಟ್ ಮಾಡ್ತಿದೆ. ಆಕ್ಚುಲಿ ಈ ತರ ಹೊಸದಾಗಿ ಲಿಸ್ಟ್ ಆಗ್ತಿರೋ ಕ್ಲಾಸ್ ಪ್ಯಾಕ್ ಕಂಪನಿ ಏನ್ ಮಾಡುತ್ತೆ ಅಂತ ತಿಳ್ಕೊಬೇಕಂದ್ರೆ ಇವರು ಫಾರ್ಮಾಸ್ಯೂಟಿಕಲ್ ಕಂಪನಿ ರಿಲೇಟೆಡ್ ಆಗಿ ಬಿಸಿನೆಸ್ ಮಾಡ್ತಾ ಇರ್ತಾರೆ. ಲೈಕ್ ಗ್ಲಾಸ್ ಅಂಪೋಲ್ಸ್ ಅಂಡ್ ಟ್ಯೂಬ್ಲರ್ ಗ್ಲಾಸ್ ಫೈಲ್ಸ್ ಇವರು ತಯಾರಿ ಮಾಡಿ ಫಾರ್ಮಾಸ್ಯೂಟಿಕಲ್ ಪ್ಯಾಕಿಂಗ್ ರಿಲೇಟೆಡ್ ಆಗಿ ಬಿಸಿನೆಸ್ ಅಂತ ಇವ್ರು ಕೊಡ್ತಾ ಇರ್ತಾರೆ. ಇನ್ ಟರ್ಮ್ಸ್ ಆಫ್ ಬಿಸಿನೆಸ್ ಈ ಕಂಪನಿ ಬೆಟರ್ ಕಂಪನಿಯೇ. ಇದು ಟೈಮ್ ಟು ಟೈಮ್ ಗ್ರೋ ಆಗ್ತಾ ಇದೆನು. ಆದ್ರೆ ಒಂದು ಪಾಯಿಂಟ್ ಎಲ್ಲಾನು ಈ ಥೀಮು ಫ್ಯೂಚರ್ ನಲ್ಲಿ ಎಲ್ಲಿವರೆಗೂ ಪ್ಲೇ ಆಗತ್ತೆ ಅಂತ. ಅದು ಮಾರ್ಕೆಟ್ ರಿಲೇಟೆಡ್ ಆಗಿ ಆಲ್ರೆಡಿ ಎಷ್ಟು ಸ್ಟಾಕ್ ಪ್ರೈಸ್ ಡಿಸ್ಕೌಂಟ್ ಮಾಡಿದ್ದೆ ಈ ಕ್ಲಾರಿಟಿ ನಮ್ಗೆ ಇಲ್ದಿರ ಎಂಟರ್ ಆಗಿದ್ವಿ ಅಂದ್ರೆ ಇದು ಯಾವ ತರ ಆಪರ್ಚುನಿಟಿ ಆದ್ರೂ ಸರಿ ನಾವು ಹೈಯರ್ ಪ್ರೈಸ್ ನಲ್ಲಿ ಟ್ರಾಪ್ ಆಗ್ತೀವಿ. ಅದಾದ್ಮೇಲಿಂದ ಸ್ಟಾಕ್ ಪ್ರೈಸ್ ಕರೆಕ್ಟ್ ಆಗ್ತಾ ಇರೋದ್ರಿಂದ ಒಂದು ಇವೆಂಟ್ ಬೇಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋ ಬದಲು ಅದು ಯಾವ ವ್ಯಾಲ್ಯೂಯೇಷನ್ ಫರ್ದರ್ ನಮಗೆ ಸ್ಕೋಪ್ ಆಫ್ ಗ್ರೋತ್ ಇರತ್ತೆ ಅನ್ನೋದು ಫಸ್ಟ್ ನಾವು ಅನಲೈಸಿಸ್ ಮಾಡಿದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಆಪ್ಷನ್ ಆಗುತ್ತೆ. ಸೊ ಆ ತರ ನೋಡಿದ್ರೆ ಈ ಪ್ರೈಸ್ ಲೆವೆಲ್ ಅಂದ್ರೆ ಇಲ್ಲಿಂದ ಸಿಗ್ನಿಫಿಕೆಂಟ್ ಆಗಿ ಕರೆಕ್ಷನ್ ಆಗಿ ಮಿನಿಮಮ್ 20% ಕರೆಕ್ಷನ್ ಸ್ಟಾಕ್ ಪ್ರೈಸ್ ಅಲ್ಲಿ ಕಾಣಿಸ್ತಾ ಇದ್ರೆ ಅದೊಂದು ಬೆಟರ್ ಎಂಟ್ರಿ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಸಾರೆಗಮ ಇಂಡಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. ಲಾಸ್ಟ್ ತುಂಬಾ ದಿವಸದಿಂದಾನು ಸ್ಟಾಕ್ ಲೋವರ್ ಸರ್ಕ್ಯೂಟ್ ಅಲ್ಲಿ ಮೇಕ್ ಮಾಡ್ತಾ ಇದೆ. ಇವತ್ತು ಲೋವರ್ ಸರ್ಕ್ಯೂಟ್ ನಲ್ಲಿ ಇತ್ತು. ಆದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಇವ್ರು ಮಾಡಿರೋ ಅಪ್ಡೇಟ್ ನಲ್ಲಿ ಸ್ಟಾಕ್ 3% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವ್ರು ಹೇಳ್ತಿರೋದು ಸ್ಟಾಕ್ ಸ್ಪ್ಲಿಟ್ ರಿಲೇಟೆಡ್ ಆಗಿ ಸ್ಟಾಕ್ ಪ್ರೈಸ್ ನಮಗೆ ಕಮ್ಮಿ ಆಗ್ತಾ ನಂಬರ್ ಆಫ್ ಸ್ಟಾಕ್ಸ್ ನಾವು ಹೋಲ್ಡ್ ಮಾಡ್ತಿರೋ ಸ್ಟಾಕ್ಸ್ ಬೆಳೀತಾ ಇರೋದ್ರಿಂದ ಸ್ಟಾಕ್ ಸ್ಪ್ಲಿಟ್ ಅದರಲ್ಲಿ ಫೇಸ್ ವ್ಯಾಲ್ಯೂ ನಮಗೆ ಚೇಂಜ್ ಆಗುತ್ತೆ. ನಮಗೆ ಸ್ಟಾಕ್ ರಿಲೇಟೆಡ್ ಆಗಿ ಸೊ ಆತರ ಸ್ಟಾಕ್ ಸ್ಪ್ಲಿಟ್ ಇವರು ಕನ್ಸಿಡರ್ ಮಾಡ್ತಾ ಇದಾರೆ ಅಂತ ಹೇಳಿದ್ರಿಂದ ರಿಟೈಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಎಂಡ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡಿರೋ ಲೆವೆಲ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ಮಾರ್ಕೆಟ್ ತುಂಬಾ ಡೀಪ್ ಆಗಿ ಫಾಲ್ ಆದ್ರೂ ಅಗೈನ್ ರ್ಯಾಲಿ ಆಗಿದೆ, ಬಟ್ ಓವರ್ ಆಲ್ ಆಗಿ ನ್ಯೂಟ್ರಲ್ ಆಗಿದೆ. ಸೊ ನಿನ್ನೆ ಎಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದ್ವು ನಿಯರ್ ಟು ಅಲ್ಲೇನೆ ಕ್ಲೋಸ್ ಆಗಿರೋ ಕಾರಣವಾಗಿ ಸೊ ನಿನ್ನೆ ಪ್ರೀವಿಯಸ್ ಲೆವೆಲ್ಸ್ ನೇ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ನಲ್ಲಿ ಇರೋ ಡೇಟಾನ ಕಂಬೈನ್ ಮಾಡ್ತಿದ್ರೆ ಸ್ಟಿಲ್ ಅದೇ ಡೇಟಾ ಕಾಣಿಸ್ತಾ ಇದೆ. ಟಾಪ್ ಸೈಡ್ ಹೋಗ್ತಿದ್ರೆ 17,500 ಅಂಡ್ ಈವನ್ ಇಂಟ್ರಾಡೇ ನಲ್ಲೂ ಸಿಗ್ನಿಫಿಕೆಂಟ್ ಡೇಟಾ OI ಡೇಟಾ ಬಿಲ್ಡ್ ಆಗ್ತಾ ಇದೆ. ಡೌನ್ ಸೈಡ್ 17,500 ವೀಕ್ಲಿ. ಅದೇ ತರ ಮಂತ್ಲಿ ಎಕ್ಸ್ಪೈರಿ ಡೇಟಾ ಕಾಂಟ್ರಾಕ್ಟ್ಸ್ ನಲ್ಲೂ 2 ಸ್ಟ್ರೈಕ್ ಪ್ರೈಸ್ ನಲ್ಲಿ ಸಿಗ್ನಿಫಿಕೆಂಟ್ ಪೋರ್ಷನ್ ಅಲ್ಲಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಡೇಟಾ ನಲ್ಲಿ ಬಿಲ್ಡ್ ಆಗ್ತಾ ಇರೋ ಕಾರಣವಾಗಿ 17,000 to 17,500 ಇನ್ ಬಿಟ್ವೀನ್ ರೇಂಜ್ ನಲ್ಲಿ ಮಾರ್ಕೆಟ್ ಕಮಿಂಗ್ ಡೇಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.